ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆಹೆಜ್ಕೇಲನ ಗ್ರಂಥ, ದ ಬುಕ್ ಆಫ್ ಎಜೆಕಿಯಲ್, ಚಾಪ್ಟರ್ 26, 26ನೇ ಅಧ್ಯಾಯ. 26ನೇ ಅಧ್ಯಾಯದಲ್ಲಿ ಯೆಹೆಜ್ಕೇಲನ ಗ್ರಂಥ, ಯೆಹೆಜ್ಕೇಲ್ ಅಂದರೆ ದೇವರು ಬಲಪಡಿಸುವನು ಅಂತ ಹೇಳಿಬಿಟ್ಟು, ಹೌದು, ಯೆಹೆಜ್ಕೇಲ್ 25ರಲ್ಲಿ ದೇವರು ದೇವಜನರು ಶಿಕ್ಷಿಸುವಾಗ ಅದನ್ನು ಕಂಡು ವ್ಯತ್ಯಾಸ ಮನೋಭಾವನೆಯನ್ನು, ಅಂದರೆ ಹೀನೈಸುವ, ಹೀಯಾಳಿಸುವ, ತೀರ್ಪು ಮಾಡುವ, ತುಚ್ಛವಾಗಿ ಎಣಿಸುವ ಮನೋಭಾವನೆಯುಳ್ಳ ದೇಶಗಳನ್ನು ಕೂಡ ದೇವರು ಶಿಕ್ಷಿಸುವುದಾಗಿ ನಾವು ನೋಡ್ತೇವೆ. ಹೌದು, ಅದನ್ನೇ ನಾವು 4 ದೇಶಗಳಿಗಾಗಲೇ 25ನೇ ಅಧ್ಯಾಯದಲ್ಲಿ ದೇವರು ತೀರ್ಪು ಮಾಡಿದ್ದನ್ನು ನೋಡಬಹುದು. ಆದರೆ 26ನೇ ಅಧ್ಯಾಯದಲ್ಲಿ ತೂರಿನ ವಿಷಯವಾಗಿ ಪ್ರವಾದನೆ ಸಂದೇಶ. 4 ದೇಶಗಳು, ಅಮ್ಮೋನ್, ಮೊವಾಬ್, ಎದೋಮ್, ಫಿಲಿಸ್ಟಿ, ಈ 4 ದೇಶಗಳು ಒಂದೇ ಚಾಪ್ಟರ್ನಲ್ಲಿ, ಒಂದೇ ಅಧ್ಯಾಯದಲ್ಲಿ, 25ನೇ ಅಧ್ಯಾಯದಲ್ಲಿ, ಅದು 17 ವಚನಗಳಲ್ಲಿ ಅವರ ಕುರಿತಾದ ಪ್ರವಾದನೆ ಇದೆ. ಆದರೆ ತೂರಿನ ವಿಷಯವಾಗಿ ನೋಡುವಾಗ ಒಂದು ಚಾಪ್ಟರ್ ಅಲ್ಲ, 26, 27, 28, 3 ಅಧ್ಯಾಯಗಳಲ್ಲಿ ತೂರಿನ ವಿಷಯವಾಗಿ ಇರುವಂಥ ಪ್ರವಾದನೆ, ಸಂದೇಶ ಮತ್ತು ತೀರ್ಪು ಎಂಬುದಾಗಿ ನೋಡಬಹುದು. ಸರಿ, ತೂರ್ ಎಂಬಂಥ ಈ ದೇಶ, ಈ ತೂರ್ ಎಂಬ ದೇಶದ ಒಂದು ತಪ್ಪು ಏನಿದೆ, ಅವರ ಬಗ್ಗೆ ಯಾಕೆ ದೇವರು ಮಾತನಾಡಿದ್ದು ಎಂಬುದಾಗಿ ನೋಡುವಾಗ, ಮೊದಲನೇ ವಚನ, ಯೆಹೋಯಾಕೀನನು ಸೆರೆಯಾದ 11ನೇ ವರ್ಷ. ಈಗಾಗಲೇ ಅವನು ಬಾಬೆಲಿಗೆ ಸೆರೆ ಒಯ್ಯಲ್ಪಟ್ಟು 11 ವರ್ಷಗಳಾಗೋಯ್ತು. ಅಂಥ ಸಂದರ್ಭದಲ್ಲಿ ದೇವರು ಯೆಹೆಜ್ಕೇಲನಿಗೆ ಒಂದು ಸಂದೇಶ ಕೊಡ್ತಾರೆ. ತೂರ್ ಯೆರೂಸಲೇಮಿನ ವಿಷಯವಾಗಿ 11 ವರ್ಷಗಳ ಮುಂಚೆ ಯೆರೂಸಲೇಮ್ ಜನರು ಅಥವಾ ಯೆರೂಸಲೇಮ್ ಬಾಬೆಲಿಗೆ ಸರಿಯಾಗಿ ಒಯ್ಯಲ್ಪಟ್ಟಿತು. ಆ ರೀತಿಯಾಗಿ ಒಯ್ಯಲ್ಪಟ್ಟಂಥ ವೇಳೆಯಲ್ಲಿ ಅಕ್ಕಪಕ್ಕದ ದೇಶಗಳಾಗಿರುವಂಥ ದೇಶಗಳಲ್ಲಿ ಒಂದು ದೇಶ ತೂರ್ದು. ತೂರ್ ಏನು ಹೇಳ್ತಂತೆ, 2ನೇ ವಚನ, 26ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ, 2ನೇ ವಚನ, ಆಹಾಹ, ಜನಾಂಗಗಳಿಗೆ ಅಡ್ಡಿಯಾಗಿದ್ದ ಬಾಗಿಲು ಮುರಿದು ಹೋಗಿದೆ, ನನ್ನ ಕಡೆಗೆ ತೆರೆದು ಬಿಟ್ಟಿದೆ. ಯೆರೂಸಲೇಮು ಹಾಳಾದ ಕಾರಣ ನಾನು ತುಂಬಿಕೊಳ್ಳುವೆನು ಅಂದುಕೊಂಡದರಿಂದ ಕರ್ತನಾದ ಯೆಹೋವನೆಂತೆನ್ನುತ್ತಾನೆ. ಅಂದರೆ ಜನಾಂಗಗಳಿಗೆ ಅಡ್ಡಿಯಾಗಿದ್ದಂಥ ಬಾಗಿಲು ಯೆರೂಸಲೇಮ್ ಅದು ಮುರಿದು ಹೋಗ್ಬಿಟ್ಟಿದೆ. ಆಮೇಲೆ ನಮ್ಮ ಕಡೆ ಈಗ ಅದು ಓಪನ್ ಆಗಿಬಿಟ್ಟಿದೆ, ತೆರೆದಿದೆ, ಮುರಿದು ಹೋಗಿದೆ. ಮತ್ತು ಈಗ ಯೆರೂಸಲೇಮ್ ಹಾಳಾದ ಕಾರಣ ಅಲ್ಲಿ ಹೋಗಿ ಏನಾದರೂ ನಮಗೆ ಆ ದೇಶದಲ್ಲಿ ಸಿಕ್ಕಿದರೆ ಅದನ್ನೆಲ್ಲ ತುಂಬಿಕೊಳ್ಳುವೇನು ಅಂದುಕೊಂಡದ್ದರಿಂದ ದೇವರೇನು ಹೇಳ್ತಾರೆ, ತೂರೇ, 3ನೇ ವಚನ,
ತೂರೇ ನಿನಗೆ ವಿರುದ್ಧನಾಗಿದ್ದೇನೆ. ಕೆಲವು ಸಾರಿ ದೇವಜನರು ಕಷ್ಟಕ್ಕೆ, ಹಿಂಸೆಗೆ ಅಥವಾ ಮಾಡಿದ ತಪ್ಪಿಗಾಗಿ ಪ್ರತಿಫಲವನ್ನು ಅನುಭವಿಸುತ್ತಿರುವಾಗ, ಅವರು ಮಾಡಿದ್ದು ತಪ್ಪೇ, ಅವರು ಅನುಭವಿಸಿದಾಗ ಅದಕ್ಕೆ ನಾವು ಅದರಿಂದ ಪ್ರಯೋಜನ, ಅದರಿಂದ ಉಪಯುಕ್ತತೆ, ಅದರಿಂದ ಏನಾದರೂ ನಮಗೆ ಲಾಭ ಸಿಗ್ತದೇನೋ ಎಂಬಂಥ ಮನೋಭಾವನೆ ತಪ್ಪು. ಅದಕ್ಕಾಗಿ ದೇವರು ಕೊಡುವಂಥ ಶಿಕ್ಷೆ ಏನು? ಭಾಳ ಆಶ್ಚರ್ಯ. ಏನು? 3ನೇ ವಚನ, ಸಮುದ್ರವು, ಯೆಹೆಜ್ಕೇಲ್ 26 ಮತ್ತು 3 ನೋಡ್ತಿದ್ದೇವೆ. ಸಮುದ್ರವು ತೆರೆಗಳನ್ನು ಎಬ್ಬಿಸುವಂತೆ ನಾನು, ದೇವರು ಹೇಳ್ತಾ ಇರೋದು, ನಾನು ಬಹು ಜನಾಂಗಗಳನ್ನು, ಬಹುರಾಷ್ಟ್ರಗಳನ್ನು ನಿನ್ನ ಮೇಲೆ ಎಬ್ಬಿಸುವೆನು. ದೇವರು ಯಾಕೆ ಹೀಗೆ ಮಾಡ್ತಿದ್ದಾರೆ ಎಂಬುದಾಗಿ ನೋಡುವಾಗ ಕೀರ್ತನೆಗಾರನು ಒಂದು ಮಾತು ಬಹಳ ಚೆನ್ನಾಗಿದೆ. ಈ ಸಂದರ್ಭದಲ್ಲಿ ಬಹುಶಃ ಅದನ್ನು ನಾವು ನೋಡಿಕೊಳ್ಳುವಂಥದ್ದು ಒಳ್ಳೆಯದಂತ ಅನ್ನಿಸ್ತದೆ. 24ನೇ ಕೀರ್ತನೆ 1ನೇ ವಚನದಲ್ಲಿ 4 ವಿಷಯಗಳು ಇರುವಂಥದ್ದನ್ನು ಗಮನಿಸಬಹುದು. ಭೂಮಿಯು 1, ಅದರಲ್ಲಿರುವ ಸಮಸ್ತವು 2ನೇದು, ಲೋಕವು 3ನೇದು, ಅದರ ನಿವಾಸಿಗಳು ಆತನವೇ. ದೇವರು ಯಾವುದ್ಯಾವುದಕ್ಕೆ ಓನರು? 4 ಸಂಗತಿಗಳಿಗೆ ದೇವರು ಓನರ್. ಭೂಮಿ ಅದು ದೇವರಿಗೆ ಸೇರಿತು, ಅದರಲ್ಲಿರುವ ಸಮಸ್ತವು ವಸ್ತುಗಳು ದೇವರಿಗೆ ಸೇರಿತು, ಲೋಕವು ದೇವರಿಗೆ ಸೇರಿತು, ಅದರ ನಿವಾಸಿಗಳು ಅದು ಕೂಡ ದೇವರಿಗೆ ಸೇರಿತು. ಆ ರೀತಿಯಾಗಿದ್ದರಿಂದ ದೊಡ್ಡ ಓನರ್ ದೇವರು. ಆ ರೀತಿಯಾಗಿರುವುದರಿಂದ ದೇವರು ಜನಾಂಗಗಳನ್ನು ತೂರಿನ ವಿರುದ್ಧವಾಗಿ ಎಬ್ಬಿಸುವುದರಲ್ಲಿ ನ್ಯಾಯ. ಹೌದು, ಆ ರೀತಿಯಾಗಿ ದೇವರು ಮಾಡುವಾಗ 6ನೇ ವಚನ, ನಾನೇ ಯೆಹೋವನು, ಎಂಥವನಾಗಿರುವೆನೋ ಅಂಥವನಾಗಿರುವೆನು, ಎಂಥವನಾಗಿರುವನು ಅಂಥವನಾಗಿರುವನು, ಸದಾ ಇರುವಾತನು, ನಾನೇ ಯೆಹೋವನು ಎಂದು ಎಲ್ಲರಿಗೂ ಗೊತ್ತಾಗುವುದು. ಎಂಥವನಾಗಿರುವೆನೋ ಅಂಥವನಾಗಿರುವವನೇ ಎಂಬುದಾಗಿ ಎಲ್ಲರಿಗೂ ಗೊತ್ತಾಗುವುದು. ಹೌದು, ಅಲ್ಲಿ ಬರೆದಿದೆ ಜನಾಂಗಗಳನ್ನು, ಬಹು ಜನಾಂಗಗಳನ್ನಂತ 3ನೇ ವಚನದಲ್ಲಿ. ಅದರಲ್ಲಿ ಒಂದು ಜನಾಂಗ ಯಾವುದು, ಒಂದು ದೇಶ ಯಾವುದಂದರೆ ನೆಬೂಕದ್ನೆಚ್ಚರನು ಬಂದು ತೂರಿನ ಮೇಲೆ ದಾಳಿ ಮಾಡಿದ್ದು. ಇದಕ್ಕೆ ಕಾರಣ 2ನೇ ವಚನದಲ್ಲಿದೆ. ದೇಶಗಳಿಗೆ ಅಡ್ಡಿಯಾಗಿದ್ದ ಬಾಗಿಲು ಮುರಿದು ಹೋಗಿದೆ, ನನ್ನ ಕಡೆಗೆ ಅದು ತೆರೆದು ಬಿಟ್ಟಿದೆ, ಮತ್ತು ಯೆರೂಸಲೇಮ್ ಹಾಳಾದ ಕಾರಣ ನಾನು ತುಂಬಿಕೊಳ್ಳುವೆನು, ನನಗೆ ಲಾಭ ಎಂಬಂಥ ರೀತಿಯಲ್ಲಿ ಯೋಚನೆ ಮಾಡುವಾಗ ದೇವರು ಶಿಕ್ಷೆ ಅದಕ್ಕೆ ಕೊಟ್ಟದ್ದನ್ನು 26ನೇ ಅಧ್ಯಾಯದಲ್ಲಿ ಯೆಹೆಜ್ಕೇಲ್ ಗ್ರಂಥ ನೋಡ್ತೇವೆ. ಹಾಗಾದರೆ ನಂಬುವಂತಹ
ದೇವರನ್ನು ನಂಬುವಂಥವರು ತಪ್ಪು ಮಾಡಿಬಿಟ್ಟು ಅಥವಾ ಪಾಪ ಮಾಡಿಬಿಟ್ಟು ಅಥವಾ ಅಪರಾಧ ಮಾಡಿಬಿಟ್ಟು ಅದಕ್ಕೆ ದಂಡನೆಯನ್ನು ಅನುಭವಿಸುತ್ತಿರುವಾಗ ನಾವು ಸಂತೋಷ ಪಡಬಾರ್ದು. ರಹಸ್ಯವಾಗಿ ಸ್ವಲ್ಪ ತೃಪ್ತಿ ಅಥವಾ ಒಳ್ಳೆಯದಾಯ್ತು ಹಂಗೆ ಆಗಬೇಕು. ಚಿಕ್ಕ ಮಕ್ಕಳಿದ್ದಾಗ ನಾವು ಆಟ ಆಡ್ತಾ ಇದ್ದಿದ್ದು ಇನ್ನೂ ನೆನಪಿದೆ. ಎಷ್ಟೋ ವರ್ಷಗಳ ಹಿಂದೆ ಅದರಲ್ಲಿ ಒಂದು ಲೈನು ಈ ರೀತಿಯಾಗಿ ನಾವು ಹೇಳ್ತಿದ್ದೇವೆ, ಹಾಗೆ ಆಗಬೇಕು, ಹಲ್ಲು ಮುರಿಯಬೇಕು, ನೀನು ಅಳಬೇಕು, ನಾನು ನಗಬೇಕು. ಆ ರೀತಿಯಾಗಿ ಚಿಕ್ಕ ಮಕ್ಕಳಿದ್ದಾಗ ಸುಮಾರು ಎಷ್ಟೋ ವರ್ಷಗಟ್ಟಲೆ ಹಿಂದೆ ಆ ರೀತಿಯಾಗಿ ಹೇಳಿದ್ದು ನನಗೆ ನೆನಪು ಬರ್ತಿದೆ. ಅದೇ ಒಂದು ವಿಷಯ ಇಲ್ಲಿ ನಾವು ನೋಡ್ತೀವಿ. ಹೌದು, ಯೆರೂಸಲೇಮಿಗೆ ಹಾನಿಯಾಗಬೇಕು, ಅದು ಅಳಬೇಕು, ಆದರೆ ನಾನು ನಗಬೇಕು. ಅದಕ್ಕೆ ನಾಶ, ನನಗೆ ಲಾಭ ಎಂಬಂಥ, ಹಾಗೆ ಆಗಬೇಕು ಎಂಬಂಥ ಮನೋಭಾವನೆ ಈ ತೂರ್ ದೇಶಕ್ಕೆ ಇದ್ದದರಿಂದ ದೇವರು ಆ ಕಾರ್ಯವನ್ನು ಮಾಡಬೇಕಾಯಿತು. ಜ್ಞಾನೋಕ್ತಿಯಲ್ಲಿ ಒಂದು ವಾಕ್ಯ ಹೀಗಿದೆ, ಆಗಾಗ ನನಗೆ ಇದು ನೆನಪಿಗೆ ಬರ್ತಾ ಇರ್ತದೆ. ಆದರೆ ಇದನ್ನು ಇನ್ನೂ ನಾನು ಭಾಳ ಸೀರಿಯಸ್ ಆಗಿ ತಗೋಬೇಕು. ನಾನು ಎಷ್ಟು ಗಂಭೀರವಾಗಿ ಇದನ್ನು ತಗೋಬೇಕೋ ಅಷ್ಟು ಗಂಭೀರವಾಗಿ ತಗೊಂಡಿಲ್ಲ. ದೇವರ ಸಹಾಯದಿಂದ ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. 24ನೇ ಅಧ್ಯಾಯ ಜ್ಞಾನೋಕ್ತಿ 17ನೇ ವಚನ ಈ ರೀತಿಯಾಗಿದೆ. ಪ್ರಾವರ್ಬ್ಸ್ 24:17. ನಿನ್ನ ಶತ್ರು, ಕೆಲವರಿಗೆ ಶತ್ರುಗಳು ಇರಲ್ಲ, ಆದರೆ ಇಂಡೈರೆಕ್ಟ್ ಶತ್ರು, ಡೈರೆಕ್ಟ್ ಶತ್ರು, ಚಿಕ್ಕ ಶತ್ರು, ದೊಡ್ಡ ಶತ್ರು, ಗತಕಾಲದ ಶತ್ರು, ಹೋದ ವೇಳೆ ಭವಿಷ್ಯತ್ ಕಾಲದಲ್ಲಿ ಕೂಡ ಶತ್ರು. ನಿನ್ನ ಶತ್ರು ಬಿದ್ದರೆ ಹಿಗ್ಗಬೇಡ, ದೇವರು ಹೇಳೋದು. ಬಿದ್ದರೆ ಅಷ್ಟೇ ಅಲ್ಲ, ಒಂದು ವೇಳೆ ಎಡವಿದರೆ ಕೂಡ ನಿನ್ನ ಹೃದಯವು ಹರ್ಷಿಸದಿರಲಿ. ಖುಷಿ ಆಗಬಾರ್ದು, ಹಿಗ್ಗಬಾರ್ದು, ಹಾಗೆ ಆಗಬೇಕು ಅನ್ನಬಾರ್ದು. ಕಾರಣ, ಆ ರೀತಿಯಾಗಿ ನಾನು ಮಾಡಿದರೆ ಏನಾಗಬಹುದು? ಅದೇ 24 ಜ್ಞಾನೋಕ್ತಿ ಮತ್ತು 18ನೇ ವಚನ. ಯೆಹೋವನು ನಿನ್ನ ಹರ್ಷವನ್ನು ಕಂಡು ಬೇಸರಗೊಂಡು ತನ್ನ ಕೋಪವನ್ನು, ದೇವರಿಗೆ ಶತ್ರುವಿನ ಮೇಲೆ ಕೋಪ ಇದೆ, ಆ ಕೋಪವನ್ನು ಅವನ ಕಡೆಯಿಂದ ತಿರುಗಿಸಿ ನಿನ್ನ ಕಡೆಗೆ ಆ ಕೋಪ ಪ್ರವಾಹವಾಗಿ ಬರುವ ಸಾಧ್ಯತೆ. 2-3 ಸಾಧ್ಯತೆ. ತಪ್ಪು ಮಾಡಿದವರು ತೀರ್ಪು, ದಂಡನೆ ಹೊಂದುತ್ತಾ ಇರುವಂಥ ವೇಳೆಯಲ್ಲಿ, ಅದರಲ್ಲಿ ವಿಶ್ವಾಸಿಯಾದಂಥವರು, ಅವಿಶ್ವಾಸಿಯಾದಂಥವರು ಅಥವಾ ವಿಶ್ವಾಸಿಯಾದಂಥವರು ಯಾರೇ ಇರ್ಬೋದು, ತಪ್ಪು ಮಾಡದ ಅವಿಶ್ವಾಸಿ, ತಪ್ಪು ಮಾಡದ ವಿಶ್ವಾಸಿ, ಅವರು ಹಿಗ್ಗಬಾರದು. ತಪ್ಪು ಮಾಡಿದ ವಿಶ್ವಾಸಿಯನ್ನು ನೋಡಿ, ಕಂಡು ಆ ರೀತಿಯಾಗಿ ಮಾಡಿದರೆ ದೇವರು ಹೇಗೋ ಅವರನ್ನು ಕೋಪದಿಂದ ದಂಡಿಸುತ್ತಿರುವಾಗ, ಆ ಕೋಪ ಈಗ ತಪ್ಪು ಮಾಡದೆ ಹಿಗ್ಗುತ್ತಿರುವ ವಿಶ್ವಾಸಿ ಅಥವಾ ತಪ್ಪು ಮಾಡದೆ ಹಿಗ್ಗುತ್ತಿರುವ ಅವಿಶ್ವಾಸಿಯ ಕಡೆಗೆ ತಿರುಗುವ ಸಾಧ್ಯತೆ. ಜ್ಞಾನೋಕ್ತಿ. ಸರಿ, ಈಗ
ಮುಂದುವರಿಸೋಣ. ಮತ್ತು ಈ ತೂರ್ ವಿಷಯದಲ್ಲಿ ಇನ್ನೊಂದು ಸಂಗತಿಯನ್ನು ನಾವು ನೋಡಬೇಕಾಗ್ತದೆ. ಅದೇನಂತ ಹೇಳಿದರೆ, ಈ ತೂರಿನ ವಿಷಯವಾಗಿ ದೇವರು 18ನೇ ವಚನದಲ್ಲಿ ಶೋಕಗೀತವನ್ನೆತ್ತುವರು ಎಂಬುದಾಗಿ. ಹಾಗಾದರೆ ಭಾಳ ಜನರಿಗೆ ದುಃಖವಾಗ್ತದೆ ತೂರ್ ನಾಶನದ ಮುಖಾಂತರವಾಗಿ. ಅದರ ನಿಮಿತ್ತವಾಗಿ ಅಂದ ಹಾಗೆ ಈ ರೀತಿಯಾಗಿ ಬೇರೆಯವರು ಹಿಗ್ಗೋದು, ಅಂದರೆ ಬೇರೆಯವರ ಸೋಲಿನಲ್ಲಿ ಹಿಗ್ಗೋದು, ಅದು ಯಾವುದನ್ನು ಸೂಚಿಸ್ತದೆ ಅಂತ ಹೇಳ್ಬಿಟ್ಟು ನೋಡುವಾಗ ಅದು ಗರ್ವವನ್ನು ಸೂಚಿಸುವಂಥದ್ದಾಗ್ತದೆ. ಆದ ಕಾರಣ ನಾವು ಬೇರೆಯವರ ಸೋಲಿನಲ್ಲಿ ಹಿಗ್ಗಬಾರದು. ಮತ್ತು ಇಂಥ ಒಂದು ದಂಡನೆ ದೇವರು ಅವರಿಗೆ ಕೊಟ್ಟು ಅವರು ಇಲ್ಲವಾದ ಹಾಗೆ ಅಡ್ರೆಸ್ ಇಲ್ಲದೆ ಹೋಗುವಂಥ ಒಂದು ಪರಿಸ್ಥಿತಿ. 21ನೇ ವಚನದಲ್ಲಿ ದೇವರು ಹೇಳ್ತಾರೆ, ನೀನು ಇಲ್ಲವಾಗುವಿ. ಹಾಗಾದರೆ ತೂರ್ ಇಲ್ಲದೆ ಹೋಗುವಂಥ ಒಂದು ಪರಿಸ್ಥಿತಿ. ಎಷ್ಟು ಹುಡುಕಿದರೂ ನೀನು ಎಂದಿಗೂ ಸಿಕ್ಕುವುದಿಲ್ಲ. ಇದು ಕರ್ತನಾದ ಯೆಹೋವನ ನುಡಿ. ಹೌದು, ದೇವರು ಇದರಿಂದ ನಾವು ಕಲಿಯುವಂಥ ಪಾಠ ಏನು? ರೋಮ 15:4 ಹಳೆ ಒಡಂಬಡಿಕೆಯಿಂದ ನಾವು ಕಲಿಯಬೇಕು. ಏನು ಕಲಿತೀವಿ ಅಂತ ಹೇಳಿದರೆ, ನಾವು ದೇವಜನರಾಗಿರುವಂಥವರು ತಪ್ಪು ಮಾಡಿ ಅದಕ್ಕೆ ಬೇಕಾದ ಪೆಟ್ಟು ದೇವರಿಂದ ಅನುಭವಿಸ್ತಿರುವಾಗ ಅದನ್ನು ಕಂಡು ಅದರಿಂದ ನಾನು ಲಾಭ ಪಡ್ಕೊಳ್ಬೇಕು ಎಂಬುದಾಗಿ ನಾನು ಬಯಸಬಾರ್ದು. ಆ ರೀತಿಯಾಗಿ ಮನಸ್ಸಿನಲ್ಲಿ ಹೀನೈಸಬಾರ್ದು ಎಂಬುದೇ ಪ್ರಧಾನ ಪಾಠ. 26ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.